ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೆ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಇವತ್ತಿನ ದಿನ ಸೋಮವಾರ ಜುಲೈ 27, 2026ರಂದು 121ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಶೇಷಗಿರಿ ಆರಾವ್ ಕುಲಕರ್ಣಿಯವರು ಬರೆದಿರುವಂತ ಒಂದು ಕಥಾ ಸಂಕಲನದ ಪರಿಚಯವನ್ನ ಇವತ್ತು ನಿಮಗಾಗಿ ಮಾಡಲಿದ್ದೇನೆ. ಶೇಷಗಿರಿ ಆರ್ ಕುಲಕರ್ಣಿ ಅವರು ಗ್ರಂಥಪಾಲಕರಾಗಿ ಕಳೆದ 25 ವರ್ಷಗಳಿಂದ ಓದುವ ಹವ್ಯಾಸವನ್ನ ಪ್ರೋತ್ಸಾಹಿಸ್ತಾ ಮಕ್ಕಳಿಗಾಗಿ 2 ನಾಟಕಗಳನ್ನ ಜರ್ಮನ್ ಭಾಷೆಯಿಂದ ಕನ್ನಡ ಭಾಷೆಗೆ ಅನುವಾದಿಸಿದ್ದಾರೆ. ಹಾಗೆ ವೆಂಕಟೇಶ್ ಆರ್ ದೇಸಾಯಿ ಅವರು ಚಿತ್ರಗಳನ್ನ ಬಿಡಿಸಿರುವಂತ ಇವರು ಸುಮಾರು 10 ವರ್ಷಗಳಿಂದ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಸೃಜನಶೀಲ ಚಿತ್ರಕಲಾವಿದರಾಗಿ ವಿವಿಧ ಪುಸ್ತಕಗಳ ಪ್ರಕಾಶಕರಿಗೆ ಪ್ರಕಟಿಸಿರುವಂತಹ ಕೃತಿಗಳಿಗೆ ಚಿತ್ರಗಳನ್ನ ಬರೆದಿದ್ದಾರೆ. ಬೆಂಗಳೂರು ಹಾಗೂ ಮುಂಬೈ ಇಸ್ಕಾನ್ ಸಂಸ್ಥೆಯ ಕೃತಿಗಳಿಗೆ ಇವರೇ ಚಿತ್ರಕಲಾವಿದರಾಗಿದ್ದಾರೆ. ಉತ್ತಮವಾದ ಚಿತ್ರಗಳನ್ನ ನಾವು ನೋಡಬಹುದು. ವೆಂಕಟೇಶ್ ಆರ್ ದೇಸಾಯಿ ಅವರು ಬರೆದಿರುವಂತ ಒಂದು ಈ ಚಿತ್ರಗಳು ಬಿಡಿಸಿರುವಂತ ಚಿತ್ರಗಳು ಕಥೆಯ ಮೆರುಗನ್ನ ಹೆಚ್ಚಿಸಿವೆ. ಹಾಗೆ ಶೇಷಗಿರಿರಾವ್ ಆರ್ ಕುಲಕರ್ಣಿ ಅವರು ಈ ಕಥೆಯ ಒಂದು ವೈಶಿಷ್ಟ್ಯ ಏನಂತಂದ್ರೆ, ಒಂದು ಪ್ರಚಲಿತ ಇವತ್ತು ನಾವು ವಾಸ್ತವದಲ್ಲಿ ಕಾಣ್ತಿರುವಂತ ಸಮಸ್ಯೆಗಳನ್ನ ಬೆಳಕು ಚೆಲ್ಲುವಂತ ಕೆಲಸ ಮಾಡಿದ್ದಾರೆ. ಹಾಗೆ ಸಮಸ್ಯೆಗಳನ್ನ ಕೇವಲ ಹುಡುಕುವುದಷ್ಟೇ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುವ ನಿಟ್ಟಿನಲ್ಲಿನೂ ಸಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಬಹಳಷ್ಟು ಜನ ನಾವು ನೋಡ್ತೀವಿ, ಒಂದು ಸಮಸ್ಯೆಗಳನ್ನ ಗುರುತಿಸ್ತಾರೆ, ಆದ್ರೆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕುವಂತವರು ಕೆಲವು ಜನ. ಅಂತಹ ಒಂದು ಪ್ರಯತ್ನವನ್ನ ಈ ಕಥೆಯಲ್ಲಿ ಮಾಡಿದ್ದಾರೆ. ಕಡಲೆ ಬೀಜ ಕಳ್ಳ ಅನ್ನುವಂತ ಒಂದು ಕಥೆಯ ಶೀರ್ಷಿಕೆ. ಇದ್ರೊಳಗೆ ಯಾರು ಕಳ್ಳರು ಅನ್ನುವಂಥದ್ದು ಒಂದು ಕೊನೆಯ ತನಕ ಒಂದು ಕುತೂಹಲವನ್ನ ಕಾಯ್ದುಕೊಳ್ಳುತ್ತೆ. ಈ ಕೃತಿಯನ್ನ ನವಕರ್ನಾಟಕ ಪಬ್ಲಿಕೇಶನ್ ಅವರು ಪ್ರಕಟಿಸಿದ್ದು 2022ರಲ್ಲಿ ಮೊದಲ ಮುದ್ರಣ, 2025ರಲ್ಲಿ 4ನೇ ಮುದ್ರಣವನ್ನ ಕಂಡಿರುವಂತ ಈ ಕೃತಿ ₹75 ಬೆಲೆಯನ್ನ ನಿಗದಿಪಡಿಸಿದ್ದು 20 ಪುಟಗಳನ್ನ ಈ ಕಥೆಯ ಸಂಕಲನ ಒಳಗೊಂಡಿದೆ. ಒಂದು ಅಪಾರ್ಟ್ಮೆಂಟ್ ಇರುತ್ತಾ, ಬೆಂಗಳೂರಿನಲ್ಲಿರುವಂತ ಒಂದು ಅಪಾರ್ಟ್ಮೆಂಟ್ ನಲ್ಲಿ ನಡೆಯುವಂತ ಒಂದು ಸಂಗತಿ, ಕತೆ, ಸನ್ನಿವೇಶ. ಇದು ಸನ್ನಿವೇಶದಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸ್ತಿರ್ತಾರೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಮತ್ತು ಪರಿ, ತಂಗಿ ಸಿರಿ. ಇವರೆಲ್ಲರೂ ಸೇರಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿರ್ತಾರೆ. ಅಪಾರ್ಟ್ಮೆಂಟ್ ನ ಮುಂದೆ ಒಂದು ಖಾಲಿ ಜಾಗ ಇರುತ್ತೆ. ಖಾಲಿ ಜಾಗ ಅಂದ್ರೆ ಅಲ್ಲಿ ಮಾವಿನ ಗಿಡ, ತೆಂಗಿನ ಗಿಡ, ಬಾಳೆಹಣ್ಣಿನ ಗಿಡ, ಹಾಗೆ ಬೆಕ್ಕು, ನಾಯಿ ಒಂದಿಗೆ ಒಬ್ಬ ವಾಚ್ಮ್ಯಾನ್ ಅಲ್ಲಿ ವಾಸ ಮಾಡ್ತಾ ಇರ್ತಾನೆ. ಅವನ ಜೊತೆಗೆ ನೇರಳೆ ಮರ, ಹಣ್ಣಿನ ಮರ, 4 ಮೂಲೆಗೂ ಒಂದೊಂದು ಮರನ ಹಾಕಿರ್ತಾನೆ. ಹಾಗೆ ಮರಗಳಿಂದ ಈ ಅಪಾರ್ಟ್ಮೆಂಟ್ ನ ಒಂದು ಬಾಲ್ಕನಿಯಿಂದ ನೋಡಿದಾಗ ಆ ಮರಗಳು ಇವರಿಗೆ ಕಾಣ್ತಾ ಇರ್ತವೆ. ಆ ಮರಗಳಲ್ಲಿ ಪಕ್ಷಿಗಳು ಇರುವಂತದ್ದು, ಪಕ್ಷಿಗಳ ಚಿಲಿಪಿಲಿ ಇವರಿಗೆ ಖುಷಿ ಕೊಡ್ತಿರ್ತ ಬಾಲ್ಕನಿಯಿಂದ ನೋಡುವಂತದ್ದು. ಹಾಗೆ ಅಲ್ಲಿಂದ ಬರುವಂತ ತಂಗಾಳಿ ಇವರು ಬಾಲ್ಕನಿಯ ಮೂಲಕ ಮನೆಯನ್ನ ಪ್ರವೇಶಿಸ್ತಿರ್ತಾರೆ. ಹಾಗೆ ಗಿಳಿಗಳು, ಪಾರಿವಾಳಗಳು, ಮೈನಾ, ಗುಬ್ಬಚ್ಚಿ, ಕಾಗೆ, ಕೋಗಿಲೆ, ಕೊಕ್ಕರೆ, ರತ್ನ ಪಕ್ಷಿ, ಹದ್ದುಗಳು ಮುಂತಾದ ಪಕ್ಷಿಗಳು ಅಲ್ಲಿರುವಂತ ಗಿಡಗಳ ಸುತ್ತಮುತ್ತ ಇರುವಂತ ಗಿಡಗಳಲ್ಲಿ ಇರ್ತವೆ. ಬಂದು ಹೋಗುವಂತ ಮಾಡುವಂತ ಕೆಲಸ ಮಾಡ್ತಿರ್ತವೆ. ಇಲ್ಲಿ ಮಕ್ಕಳಿಗೆ ಕಥೆಗಳನ್ನ ಹೇಳುವುದರ ಜೊತೆಗೆ ಪಕ್ಷಿಗಳ ಒಂದು ಪರಿಚಯ, ಹಾಗೆ ಗಿಡಗಳ ಪರಿಚಯವನ್ನು ಸಹ ಮಕ್ಕಳಿಗೆ ಮಾಡುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ನಾವು ಕೇವಲ ಒಂದು ಪಪ್ಪಾಯಿ ಗಿಡ, ನೇರಳೆ ಹಣ್ಣಿನ ಗಿಡ, ತೆಂಗಿನ ಗಿಡ ಅಂತ ಪರಿಚಯ ಮಾಡಬಹುದು. ಆದ್ರೆ ಅವರು ಹೇಳ್ತಾರೆ, ಒಂದು ಖಾಲಿ ಜಾಗದಲ್ಲಿ ಮೂಲೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆಗೆ ಒಂದೊಂದು ಗಿಡವನ್ನ ಹಾಕಿ ಅಲ್ಲಿ ಪಕ್ಷಿಗಳು ಬರುವಂತದ್ದು. ಅದರ ಮೂಲಕ ಕತೆ ಮಕ್ಕಳಿಗೆ ಬಹಳಷ್ಟು ಕಲಿಕೆಯನ್ನ ಮಾಡುವಂತಲ್ಲಿ ಕತೆಗಳ ಪಾತ್ರ ಮಹತ್ವದ್ದು. ಹಾಗೆ ನಾವು ಕತೆ ಹೇಳ್ತಾ ಮಕ್ಕಳಿಗೆ ಏನೇ ವಿಷಯ ಹೇಳಿದ್ರು ಸಹ ಅದು ಬಹಳಷ್ಟು ಮನದಟ್ಟು ಮಾಡ್ಕೊಂತಾರೆ. ಹಾಗಾಗಿ ಇಲ್ಲಿ ಪಕ್ಷಿಗಳು, ಪಾರಿವಾಳ, ಗಿಳಿ, ಗುಬ್ಬಚ್ಚಿ ಬರ್ತಾ ಇದ್ವು ಅನ್ನುವಂಥದ್ದು. ಹಾಗೆ ಲಾಕ್ಡೌನ್ ಸಮಯ ಆದಾಗ ಏನಾಗುತ್ತೆ, ವರ್ಕ್ ಫ್ರಮ್ ಹೋಮ್ ನಲ್ಲಿ ಇರ್ತಾರೆ. ಹಾಗಾಗಿ ತಂದೆ ಸಂಬಂಧಿಕರು ಎಲ್ಲರಿಗೂ ಸಹ
ವಿಡಿಯೋ ಕಾಲ್ ಮಾಡಿ ತೋರಿಸ್ತಿರ್ತಾರೆ. ನಮ್ಮ ಮನೆ ಬಾಲ್ಕನಿಯಲ್ಲಿ ನೋಡ್ರಿ, ಈಗ ಬಾಲ್ಕನಿಯಿಂದ ನೋಡಿದ್ರೆ ನಮಗೆ ಗಿಡ ಕಾಣುತ್ತೆ, ಗಿಡದಲ್ಲಿ ಪಕ್ಷಿಗಳಿದಾವೆ, ಅಳಿಲಿದಾವೆ. ಹಾಗೆ ಲಾಕ್ಡೌನ್ ಸಮಯದಲ್ಲಿ ನವಿಲು ಸಹ ಬಂದಿರುತ್ತೆ. ಹಾಗೆ ಅವನ್ನೆಲ್ಲವೂ ಸಹ ವಿಡಿಯೋ ಕಾಲ್ ಮಾಡಿ ತಮ್ಮ ಸಂಬಂಧಿಕರಿಗೆ ತೋರಿಸೋದು. ಹಾಗೆ ಸಿರಿ ಸಹ ಟೀಚರ್ ಹೇಳಿದ ಕೆಲಸವನ್ನ ಬಾಲ್ಕನಿಯಲ್ಲೇ ಕುಳಿತುಕೊಂಡು ನೋಡ್ತಿರ್ತಾಳೆ. ಈ ಅಳಿಲುಗಳು ಅವಾಗ ಮನೆ ತಲೆ ಬಂದು ಹೋಗುವಂಥದ್ದು, ಚಂಗನೆ ಮತ್ತೆ ಹೋಗಿ ಮತ್ತೆ ಮರವನ್ನು ಹತ್ತುವಂಥದ್ದು, ಆ ರೀತಿ ಮಾಡ್ತಿರ್ತವೆ. ಲಾಕ್ಡೌನ್ ಸಮಯದಲ್ಲಿ ಅವರು ಮಕ್ಕಳು ವಿಡಿಯೋ ಕಾಲ್ ಮಾಡಿ ತಮ್ಮ ಸಂಬಂಧಿಕರಿಗೆ ಮನೆಯ ಮುಂದಿನ ಗಿಡದ ಪರಿಚಯ, ಹಾಗೆ ನವಿಲು ಬಂದಂತದ್ದನ್ನ ತೋರಿಸೋದು. ಅಂದ್ರೆ ಮಕ್ಕಳಿಗೆ ಒಂದು ಸಂಭ್ರಮ, ಯಾವುದೇ ಒಂದು ಸಂಭ್ರಮ ಆಗಿರ್ಲಿ ಅವರು ಇನ್ನೊಬ್ಬರೊಂದಿಗೆ ಹಂಚಿಕೊಂಡು ತಮ್ಮ ಖುಷಿಯನ್ನ ಮತ್ತೊಬ್ಬರಿಗೆ ಖುಷಿಯನ್ನಾಗಿ ಮಾಡುವಂಥದ್ದು, ತಮ್ಮ ಖುಷಿಯನ್ನ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡುವಂಥದ್ದು ಮಕ್ಕಳಿಗಿರುವಂತ ಸಹಜವಾದ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದು ಸಹಜವಾದ ಸ್ವಭಾವ. ಅಂತ ರೀತಿಯಾಗಿ ಮಗುಗಳು ಫೋನ್ ಮಾಡಿ ತೋರಿಸ್ತಿರ್ತಾರೆ. ಹಾಗೆ ಸಿರಿ ಏನ್ ಮಾಡ್ತಿರ್ತಾಳ, ಆಕೆಗೆ ಹಲ್ಲು ಬಿದ್ದು ಬಿಟ್ಟಿರ್ತಾವ. ಹಲ್ಲು ಬಿದ್ದು ಇನ್ನು ಹಲ್ಲು ಬರ್ಬೇಕು, ಹಾಗಾಗಿ ಆಕೆಗೆ ಶೇಂಗ ತಿನ್ನಕ್ ಆಗ್ತಿರಲ್ಲ. ಅಂತ ಸಂದರ್ಭದಲ್ಲಿ ಕೆಲವೊಂದ್ ಶೇಂಗನ ಅಲ್ಲೇ ಇಟ್ಟು ಹೋಗ್ತಿರ್ತಾಳೆ ಕುಂಡ್ಲದಲ್ಲಿ. ಆದ್ರೆ ಇಟ್ಟೋಗಿರೋಂತ ಕುಂಡ್ಲನ್ನ ಎಲ್ಲರೂ ಯಾರು ಒಯ್ತಿರ್ತಾರ ಅನ್ನೋದೇ ಗೊತ್ತಾಗ್ತಿರಲ್ಲ. ಅದನ್ನ ಪತ್ತೆದಾರಿ ಕೆಲಸ ಮಾಡ್ತಿರ್ತಾಳೆ. ಇನ್ನು ರವಿವಾರ ಸಂಭ್ರಮ ಇರ್ತಾರೆ. ರವಿವಾರ ಇದ್ದಾಗ ಸೋದರ ಮಾವನ ಮನೆಗೆ ಹೋಗಿರ್ತಾಳೆ. ಸೋದರ ಮಾವನ ಮನೆ ಹಳ್ಳಿಯಲ್ಲಿರೋದ್ರಿಂದ ಆಕೆ ಒಂದು ಟಬ್ ಇರುತ್ತೆ ಅವ್ರ ಮನೆಗೆ. ಟಬ್ನ ಇಟ್ಕೊಂಡು ಸ್ನಾನ ಮಾಡ್ತಿರ್ತಾಳೆ. ದಿನಕ್ಕೆ 2 ಸಲ ಸ್ನಾನ ಮಾಡ್ತಾಳೆ. ಅದು ಸ್ನಾನ ನಾವು ತಾಸುಗಟ್ಲೆ ಮಾಡ್ತಾಳೆ ಟಬ್ನಾಗೆ ಕುಂತು. ಅವಾಗ ಸೋದರ ಮಾವ ಜೋಕ್ ಮಾಡ್ತಾನ, ನೀರ್ನಾಗ ಎಮ್ಮಿ ಅಷ್ಟೇ ಇಷ್ಟೊತ್ತು ಸ್ನಾನ ಮಾಡೋದು, ಎಮ್ಮಿ ಏನವ ಸಿರಿ ನೀನು ಅಂತಾನ. ಸೋದರ ಮಾವ ತಮಾಷೆ ಮಾಡುವಂಥದ್ದು. ಅದನ್ನ ತಮಾಷೆಯನ್ನು ಸಹ ಆಕೆ ಏನು ಹೇಳಲ್ಲ. ಇಷ್ಟೊತ್ತು ಎಮ್ಮೆಗಳು ಮಾತ್ರ ಹೊಂಡದಾಗ ಈಜ್ತಾವ ಅಂತಂದಾಗ ಆಕೆ ತುಂಬಾ ಏನು ಕೋಪಗೊಳ್ಳದೆ ತುಂಬಾ ಖುಷಿಯಿಂದಾನೆ ಸ್ವೀಕರಿಸ್ತಾಳೆ. ಅಂದ್ರೆ ಅವಾಗಿನ ಕಾಲದಲ್ಲಿ ಮಕ್ಕಳಿಗೆ ಜೋಕ್ ಮಾಡ್ತಾ ಇದ್ರು ಮಾವನವರು. ಆದ್ರೆ ಈಗ ಜೋಕ್ ಮಾಡುವಂತದ್ದು ಹೋಗಿದೆ. ಯಾಕಂದ್ರೆ ಮಕ್ಕಳು ಎಲ್ಲರೂ ಒಬ್ಬೊಬ್ಬರೇ ಮಕ್ಕಳಿರೋದ್ರಿಂದ ಅವರಿಗೆ ತಮಾಷೆ ಮಾಡಿದ್ರು ಸಹ ಸೀರಿಯಸ್ ಆಗಿ ಮಾಡಿಕೊಂಡು ಕೋಪ ಮಾಡುವಂತ ಮನಸ್ಥಿತಿ ಸಂದರ್ಭದಲ್ಲಿ ನಾವಿದ್ದೇವೆ ಮಕ್ಕಳು. ಆದ್ರೆ ಮಕ್ಕಳಿಗೆ ತಮಾಷೆ ಮಾಡೋದ್ರ ಮೂಲಕ ಕೀಟಲೆ ಮಾಡುವಂಥದ್ದು, ಅವರನ್ನ ಸರಿದಾರಿ ತರುವಂತ, ಹಾಗೆ ಅವ್ರಿಗೆ ಏನೇ ಇದ್ರು ಸಹ ಮಾಡುವಂತ ಒಂದು ಸಂಬಂಧಿಕರು, ನೆಂಟರು, ಬೀಗರಿದ್ರು. ಆದ್ರೆ ಈಗ ಯಾರು ಸಹ ತಮಾಷೆಯನ್ನ ಮಾಡೋದಾಗ್ಲಿ ಅವ್ರನ್ನ ಜೋಕ್ ಮಾಡೋದಾಗ್ಲಿ ಮಾಡಲ್ಲ. ಆದ್ರೆ ಒಂದು ದಿನ ಅವಳಿಗೆ ಒಂದು ಕನಸು ಬೀಳುತ್ತೆ. ಕನಸಿನಲ್ಲಿ ಏನಾಗುತ್ತೆ, ಅವರು ಸೋದರ ಮಾವನ ಮನ್ಯಾಗ ವಾಕಿಂಗ್ ಮಾಡ್ತಿರ್ತಾರೆ. ವಾಕಿಂಗ್ ಮಾಡಂತ ಸಂದರ್ಭದಲ್ಲಿ ಒಂದು ಬೀದಿ ನಾಯಿ ಆಕೆಗೆ ಓಡಿಸ್ಕೊಂಡು ಬಂದ್ಬಿಡುತ್ತೆ. ಭಯದಲ್ಲಿರುವಂತ ಸಿರಿಗೆ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತ ವಾಕಿಂಗ್ ಮಾಡೋ ಜನ ನಾಯಿಯನ್ನ ಓಡಿಸ್ತಾರೆ. ಅವಾಗ ಆಕೆಗೆ ಎಚ್ಚರ ಆಗುತ್ತೆ. ಅವಾಗ ಎಚ್ಚರಿ ಆದಾಗ ಆಕೆಗೆ ಭಯ ಆಗುತ್ತೆ. ಯಾಕಂದ್ರೆ ಬೀದಿ ನಾಯಿ ತನಗೆ ಕಚ್ಚೋಕೆ ಬಂದಂಥದ್ದು. ಅಂದ್ರೆ ಇಲ್ಲಿನೂ ಸಹ ಲೇಖಕರು ಪ್ರಚಲಿತ ಸಮಸ್ಯೆ. ಈಗ ಬೀದಿ ನಾಯಿಗಳು ಓಡಾಡುವಂತ, ಮನೆಯ ಹೊರಗಡೆ ಆಟ ಆಡುವಂತ ಚಿಕ್ಕ ಚಿಕ್ಕ ಮಕ್ಕಳು, 1 ವರ್ಷದ ಮಕ್ಕಳು, 1.5 ವರ್ಷದ ಮಕ್ಕಳನ್ನ ಕಚ್ಚಿ ಗಾಯಗೊಳಿಸುವಂಥದ್ದು, ಕೆಲವೊಂದು ಸಂದರ್ಭದಲ್ಲಿ ಸಾವಿಗೆ ದೂಡುವಂಥದ್ದು ಬೀದಿ ನಾಯಿಗಳ ಹಾವಳಿಯನ್ನ ಇಲ್ಲಿ ಮಗುವಿನ ಕನಸಿನ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹಾಗೆ ತಂದೆ ಸಹ ಒಂದು ಕನಸು ಕಾಣ್ತಾರೆ. ಈ ಕನಸಿನಲ್ಲಿ ಒಂದು ವಿಚಿತ್ರವಾಗಿ ಕನಸು ಕಾಣ್ತಾರೆ. ಏನಾಗುತ್ತೆ, ಕನಸಿನಲ್ಲಿ ಎಲ್ಲ ಜನ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಹುಲಿನ ಬೆಲ್ಟ್ ಹಾಕೊಂಡು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಹುಲಿ ಮಕ್ಕಂದಿರ್ತಾರೆ ರಸ್ತೆ ಮಧ್ಯೆ. ನೀವೇನ್ ಭಯ ಪಡ್ಬೇಡ್ರಿ, ನಾನು ಏನ್ ಮಾಡಕ್ ಆಗತ್ತ ಹೇಳ್ರಿ, ನಾನು ಕಾಡನ್ನೆಲ್ಲ ಕಡಿದು ನೀವು ಮನೆ ಮಾಡಿಕೊಂಡ್ಬಿಟ್ಟಿರಿ, ಹಂಗಾಗಿ ನನಗೆ ನನ್ನ ಮನೆನೇ ಇಲ್ಲ, ಹಾಗಾಗಿ ನಾನು ಇಲ್ಲಿ ಬಂದು ಮಲಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಪಾಂಡಗಳು ಇರ್ತವೆ. ಪಾಂಡಗಳು ಸೀಸಾ ಆಟ ಆಡ್ತಿರ್ತವೆ. ಅಂದ್ರೆ ಲಟಿಪಿಟಿ ಆಟ ಆಡ್ತಿರ್ತವೆ. ಈಗ ನೀವು ನನ್ನ ಗಿಡಗಳನ್ನೆಲ್ಲ ಕಡ್ದಿದ್ದೀರಿ, ನಾವ್ ಏನ್ ಆಟ ಆಡ್ಬೇಕು, ಯಾವ ಗಿಡದಲ್ಲಿ ಆಟ ಆಡ್ಬೇಕು, ಹಾಗಾಗಿ ನಾವು ಇಲ್ಲಿ ಬಂದು ಸೀಸಾ ಆಟ ಆಡ್ತಾ ಇದೀವಿ ಅಂತೇಳಿ ಆಟ ಆಡ್ತಾ ಅವರು ಊಸನ್ನ ಬಿಡ್ತಾರೆ. ಪುಯ್ ಪಡರ್ ಅಂತ ಊಸ್ ಬಿಟ್ಟಿದ್ದು ಯಾರಿಗೂ ಗೊತ್ತಾಗಲ್ಲ ಅಂತ ಅವು ಪಾಂಡ ಅನ್ಕಂತಾವೆ. ಆದ್ರೆ ಎಲ್ಲರಿಗೂ ಸಹ ಅವರಿಗೆ ಬಿಟ್ಟಿರಂತ ಊಸಿನ ವಾಸನೆ ಕೇಳಿಸುತ್ತೆ. ಇನ್ನು ಮನೆಗ್ ಬಂದು ನೋಡಿದ್ರೆ ಡಾಲ್ಫಿನ್ ಟಬ್ಬಿನಲ್ಲಿ ಮಲಗಿರುತ್ತೆ. ಆ ಡಾಲ್ಫಿನ್ ಹೇಳುತ್ತೆ, ನೀವು ನಮ್ಮ ಸುಂದರವಾದ ಪರಿಸರನ ಹಾಳು ಮಾಡಿದಿರಿ, ನೀರಿನೆಲ್ಲ ಗಲೀಜ್ ಮಾಡಿದಿರಿ, ಆದ್ರೆ ನಿಮ್ಮ ಮನೆಯಲ್ಲಿರುವಂತ ಟಬ್ಬಿನಲ್ಲಿರುವಂತ ನೀರು ಸ್ವಚ್ಛ ಆಗಿದೆ, ಹಾಗಾಗಿ ನಾನು ಇಲ್ಲಿ ಸ್ನಾನ ಮಾಡಕ್ ಬಂದೀನಿ ಅಂತ ಹೇಳ್ತಾರೆ. ಇನ್ನು ಹೊರಗಡೆ ನೋಡಿದ್ರೆ ಅವ್ರ ಮನೆಯ ಒಂದು ಸುತ್ತ ಇದ್ದಂತ
ನೇರಳೆ ಮರ, ಅಡಿಕೆ ಮರ, ತೆಂಗಿನ ಮರ, ಮಾವಿನ ಮರ ಎಲ್ಲವನ್ನ ಕಡಿದು ಬೋರ್ವೆಲ್ ಹಾಕಿಸ್ತಾ ಇರ್ತಾರೆ. ಅವಾಗ ಅವ್ರ ತಂದೆಗೆ ಎಚ್ಚರ ಆಗತ್ತೆ. ತಂದೆಗೆ ಎಚ್ಚರ ಆದಾಗ ಅವ್ರಿಬ್ರು ಹೇಳ್ತಾರೆ, ಎಲ್ಲರೂ ಸಹ ಜೊತೆಗೆ ಊಟ ಮಾಡತ್ನಾಗ ಮಾತಾಡ್ತಾರೆ. ಸಿರಿ ನಾನ್ ಕಂಡ ಕನಸನ್ನ ಆಕೆ ಹೇಳ್ತಾಳೆ, ಈತ ತನ್ನ ಕಂಡ ಕನಸನ್ನ ಅಪ್ಪ ಹೇಳ್ತಾರೆ. ಅಪ್ಪ ನನ್ನ ಕನಸಿನಾಗ ಬೀದಿ ನಾಯಿ ನನ್ ಕಡಿಯಾಕ್ ಬಂದಿತ್ತು ಅಂತ ಈಕೆ ಹೇಳಿದರೆ, ಅಪ್ಪ ಹೇಳ್ತಾನೆ, ಇಲ್ಲಮ್ಮ ನಾನೊಂದು ಕನಸು ಕಂಡಿದ್ದೆ. ಈಗ ಹುಲಿ ಎಲ್ಲ ರೋಡಿಗೆ ಬಂದು ಮಲಿಬಿಟ್ಟಿದ್ವು, ಪಾಂಡ ಬಂದಿತ್ತು, ಡಾಲ್ಫಿನ್ ಬಂದಿತ್ತು ಅಂದಾಗ ಅವರಿಗೆ ತಂದೆ ತಾಯಿಗೆ ಹೇಳ್ತಾರೆ. ಮತ್ತೆ ಮುಂಜಾನೆ ಬಂದು ನೋಡ್ತಾರೆ, ಮನೆ ಮುಂದೆ ಸುಂದರವಾದ ಮಾವಿನ ಗಿಡ, ಅಡಿಕೆ ಮರ, ತೆಂಗಿನ ಗಿಡ ಇರ್ತವೆ. ಅವಾಗ ಖುಷಿ ಆಗತ್ತೆ, ಏಕೆಂದ್ರೆ ತಾವು ಕಂಡಿದ್ದ ಕನಸು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗತ್ತೆ. ಹಾಗೆ ಮಾನವನ ದುರಾಸೆಗೆ ಒಂದು ಲಿಮಿಟ್ ಇರಬೇಕು, ಸೀಮಿತವಾಗಿರುವಂತ ಮಿತಿ ಇರಬೇಕು. ಅನವಶ್ಯಕವಾಗಿ ಕಾಡನ್ನ ಕಡಿದು ಮನೆಗಳನ್ನ ಮಾಡಿದಾಗ ಕಾಡು ಪ್ರಾಣಿಗಳು ಎಲ್ಲಿ ವಾಸಿಸಕ್ ಸಾಧ್ಯ? ಅವುಗಳ ಮನೆಯಲ್ಲಿ ನಾವಿದೀವಿ. ಹಾಗಾಗಿ ಅವುಗಳು ನಿರಾಶ್ರಿತರಾಗಿ ಅನಿವಾರ್ಯ ಕಾರಣಗಳಿಂದಾಗಿ ಕಾಡಿನಿಂದ ಬಿಟ್ಟು ನಾಡಿಗೆ ಬರುವಂತ ಪ್ರಸಂಗ ಬರುತ್ತೆ. ಹಾಗೆ ಬಹಳಷ್ಟು ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬಂದಾಗ ಮಾನವನ ಮೇಲೆ ದಾಳಿ ಮಾಡುವಂತದ್ದು, ಸಾವು ನೋವುಗಳು ಸಂಭವಿಸ್ತವೆ. ಹಾಗಾಗಿ ನಾವೆಲ್ಲರೂ ಸಹ ಕಾಡು ಪ್ರಾಣಿಗಳನ್ನ ಕರುಣೆಯನ್ನ ತೋರಿಸ್ಲಿಕ್ಕೂ ಪರವಾಗಿಲ್ಲ, ಅವುಗಳ ಕಾಡನ್ನ ನಾವು ನಾಶ ಮಾಡಬಾರ್ದು ಅನ್ನುವಂಥದ್ದು ಮಾತಾಡ್ತಾ ತಾತ ಅಜ್ಜಿ ಹೇಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಅಳಿಲು ಬಂದು ಕಡಲೆ ಬೀಜ, ಸಿರಿ ಹಾಕಿರುವಂತ ಕಡಲೆ ಬೀಜನ ತಗೊಂಡು ಹೋಗುತ್ತೆ. ಅವಾಗ ಸಿರಿ ಕಂಡಿಡಿತಾಳ, ಓ ಕಡಲೆ ಬೀಜ ಕಡಲೆ ಬೀಜ ಕಳ್ಳ ಸಿಕ್ಕ ಅಂತೇಳಿ. ಅಂದ್ರೆ ಅಳಿಲು ಬಂದು ಆಕೆ ಹಾಕಿರುವಂತ ಕಡಲೆ ಬೀಜನ ಒಯ್ತಾ ಇರುತ್ತೆ. ಅವಾಗ ಸಿರಿಗೆ ಖುಷಿ ಆಗತ್ತ, ತಾನು ಪತ್ತೆದಾರಿಯಾಗಿ ಒಂದು ಕಂಡಿಡದೆ ನಾನು ಹಾಕಿರುವಂತ ಕಡಲೆ ಬೀಜನ ಅಳಿಲು ಬಂದು ಒಯ್ತಾ ಇತ್ತು ಅನ್ನುವಂತ ವಿಷಯವನ್ನ ಒಂದಿಗೆ ಈ ಕತೆ ಮುಗಿತಾ ಹೋಗುತ್ತೆ. ಕಡಲೆ ಬೀಜ ಕಳ್ಳ ಅನ್ನುವಂತ ಒಂದು ಕತೆ ಶೇಷಗಿರಾವ್ ಕುಲಕರ್ಣಿ ಅವರು ಬರೆದಿರುವಂತ ಈ ಕಥೆಯಲ್ಲಿ ನಾವು ವಾಸ್ತವದಲ್ಲಿ ಆಗುವಂತ ಸಂಗತಿಗಳನ್ನ ಈ ಕಥೆ ರೂಪದಲ್ಲಿ ಹೇಳುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಅಂದ್ರೆ ಅಂದ್ರೆ ನಾವು ನೋಡ್ತೀವಿ ಸನ್ನಿವೇಶ, ಈಗ ನಾವು ಕಾಡುಗಳನ್ನ ನಾಶ ಮಾಡಿ ನಾಡನ್ನ ವಿಸ್ತರಿಸ್ತೀವಿ, ಬಹುಮಹಡಿ ಕಟ್ಟಡಗಳನ್ನ ಕಟ್ತಾ ಇದೀವಿ, ಅಪಾರ್ಟ್ಮೆಂಟ್ಗಳನ್ನ ಕಟ್ತಾ ಇದೀವಿ. ಆದ್ರೆ ಮಳೆ ಬಂದ್ರೆ ನೀರಿನಿಂದ ಅಪಾರ್ಟ್ಮೆಂಟ್ಗಳು ಮುಳುಗಿ ಹೋಗ್ತವೆ. ಯಾಕಂದ್ರೆ ಅಪಾರ್ಟ್ಮೆಂಟ್ ಕಟ್ಟುವಂತ ಸ್ಥಳಗಳು ಕೆರೆಗಳಿದ್ದಂತ ಸ್ಥಳದಲ್ಲಿ ನಾವು ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವಂಥದ್ದು, ಕಾಡನ್ನ ನಾಶ ಮಾಡಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಟುವಂಥದ್ದು. ಆವಾಗ ಕಾಡುಗಳನ್ನ ನಾಶ ಮಾಡೋದ್ರಿಂದ ಕೇವಲ ನಾವು ಸ್ಥಳವನ್ನ ಸ್ವಚ್ಛಗೊಳಿಸೋದಲ್ಲ, ಬಹಳಷ್ಟು ಪಕ್ಷಿಗಳನ್ನ ನಿರಾಶ್ರಿತರನ್ನಾಗಿ ಮಾಡ್ತೀವಿ, ಪ್ರಾಣಿಗಳನ್ನು ಸಹ ನಿರಾಶ್ರಿತರನ್ನಾಗಿ ಮಾಡಿ, ಅನಾಥರನ್ನಾಗಿ ಮಾಡಿ, ಅವರಿರುವಂತ ಆಶ್ರಯ ತಾಣಗಳಿಂದ ಅವರನ್ನ ಹೊರತರುವಂಥದ್ದು, ಆಶ್ರಯ ತಾಣಗಳಿಂದ ಅವರನ್ನ ವಿಮುಖರನ್ನಾಗಿ ಮಾಡುವಂಥದ್ದು. ಈ ರೀತಿ ಮಾಡಿದಾಗ ಅವು ಕೇವಲ ಮೂಕ ಪ್ರಾಣಿಗಳು, ಅವು ಏನು ಪ್ರತಿಭಟನೆ ಮಾಡುವುದಿಲ್ಲ ಅನ್ನುವಂತ ಕಾರಣಕ್ಕೆ ಅವುಗಳ ಮೇಲೆ ಆಗುವಂತ ದೌರ್ಜನ್ಯ, ಕಾಡಿನ ಮೇಲೆ ಆಗುವಂತ ದೌರ್ಜನ್ಯವನ್ನ ಈ ಕಥೆಯ ರೂಪದಲ್ಲಿ ಲೇಖಕರು ತುಂಬಾ ಸುಂದರವಾಗಿ ವಿವರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಮಾನವನ ಆಸೆಗೆ ಮಿತಿ ಇರಬೇಕು, ಕಾಡು ನಾಶ ಮಾಡುವಂಥದ್ದು ನಿಲ್ಲಬೇಕು ಅನ್ನುವಂಥದ್ರೊಂದಿಗೆ ಈ ಕತೆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಮೂಲಕ ಮುಕ್ತಾಯವಾಗುತ್ತೆ. ಇಂಥ ಸಾಹಿತ್ಯ ಕೃತಿಯನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಶಾಲಾ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವ, ಹುಟ್ಟುಹಬ್ಬದಲ್ಲಿ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಕೊಟ್ರೆ ಅವರಲ್ಲಿ ಓದುವ ಒಂದು ಅಭಿರುಚಿ ಹಾಗೂ ಓದುವ ಆಸಕ್ತಿ ಅವರಿಗೆ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ. ಇವತ್ತೊಂದು ದಿನ 131ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಪುಸ್ತಕ ಪರಿಚಯ ಸರಣಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.